ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮೊನ್ನೆ DR ಎಕ್ಸಾಮಿಗೆ ಕೇಳಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿದೆ, ಅದ್ರ ಸುತ್ತಲೂ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸೊ ಆ ಚರ್ಚೆ ನೋಡಿದ್ರೆ ಸಾಕು, ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅದ್ರ ಸುತ್ತು ಏನು ಪ್ರಶ್ನೆಗಳು ಬರುತ್ತೆ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸಹಕಾರ ಇರಲಿ. ಈ ವಿಡಿಯೋದ ಲಿಂಕ್ಗಳನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಹಾಗಾದರೆ ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸೋರು ಅಂತ ನೋಡಿ. ಬಲೂನನ್ನು ಮೇಲಕ್ಕೆ ಹೋಗಲಿಕ್ಕೆ ಅನಿಲ ಬಳಸಬೇಕು ಅಂದರೆ ಆ ಅನಿಲ ಏನಾಗಿರಬೇಕು? ಫಸ್ಟು ಹಗುರ ಇರಬೇಕು. ಹಾಗಾದರೆ ಹಗುರ ಆಗಿರ್ತಕ್ಕಂಥ ಅನಿಲ ಯಾವುದು ಅಂತ ಕೇಳಿದ್ರೆ ಎರಡು ಬರುತ್ತೆ. ಅತ್ಯಂತ ಹಗುರವಾಗಿರೋ ಅನಿಲ ಯಾವುದು ಅಂತ ಕೇಳಿದ್ರೆ ಹೈಡ್ರೋಜನ್. ಅತ್ಯಂತ ಹಗುರವಾಗಿರೋ ಜಡ ಅನಿಲ ಯಾವುದು ಅಂತ ಕೇಳಿದ್ರೆ ಹೀಲಿಯಂ. ಈ ಹೀಲಿಯಂ ಮತ್ತು ಹೈಡ್ರೋಜನ್ನಲ್ಲಿ ಯಾವುದು ಅತ್ಯಂತ ಹಗುರ ಅಂದರೆ ಹೈಡ್ರೋಜನ್ನೇ ಹಗುರ. ಆದರೆ ಹೀಲಿಯಂ ಜಡ ಅನಿಲ ಆಗಿರೋದ್ರಿಂದ ಜಡ ಅನಿಲಗಳಲ್ಲಿ ಹೀಲಿಯಂ ಹಗುರ. ಈ ಹೈಡ್ರೋಜನ್ ಹೀಲಿಯಂಗಿಂತ ಅದರ ಕ್ರಿಯಾಕಾರತ್ವ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಹಾಗಾಗಿ ಈ ಬಲೂನ್ ಜೊತೆಗೆ ವರ್ತಿಸ್ಬಿಟ್ಟು, ಈ ಪ್ಯಾರಾಶೂಟ್ಗಳ ಜೊತೆಗೆ ವರ್ತಿಸ್ಬಿಟ್ಟು ಈ ಹೈಡ್ರೋಜನ್ ಏನು ಮಾಡಿಬಿಡುತ್ತೆ? ಬ್ಲಾಸ್ಟ್ ಆಗ್ತಕ್ಕಂಥ ಸಂಭವ ಇರುತ್ತೆ. ಹಾಗಾಗಿ ಆ ಬಲೂನ್ಗಳನ್ನ ಏನು ಹಾಳು ಮಾಡಿದ ಹಾಗೆ ಬಲೂನ್ ಒಳಗಡೆನೇ ಇದ್ದು ಬಲೂನನ್ನು ಮೇಲ್ಗಡೆ ಎತ್ಕೊಂಡು ಹೋಗಬೇಕು ಅಂದರೆ ಒಳಗಡೆ ಇರತಕ್ಕಂಥ ಅನಿಲ ಏನಾಗಿರಬೇಕು? ಇನರ್ಟ್, ಜಡ, ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬಾರ್ದು. ಅಂತಹ ಅನಿಲ ಯಾವುದು ಅಂತ ಕೇಳಿದರೆ ದಟ್ ಇಸ್ ದ ಬ್ಯೂಟಿಫುಲ್ ಹೀಲಿಯಂ. ಹಾಗಾದರೆ ಯಾವ ಜಡ ಅನಿಲವನ್ನು ಬಲೂನ್ಗಳಲ್ಲಿ ನಾವು ಲಿಫ್ಟಿಂಗ್ ಅನಿಲವಾಗಿ ಬಳಸ್ತೀವಿ ಅಂತ ಕೇಳಿದ್ರೆ ಹೀಲಿಯಂ. ಮತ್ತು ಹೀಲಿಯಮನ್ನು ಮತ್ತೆಲ್ಲಿ ಬಳಸ್ತೀವಿ? ಬಲೂನ್ಗಳಲ್ಲಿ ಬಳಸ್ತೀವಿ, ಬ್ಲಿಂಪ್ಸ್ಗಳಲ್ಲಿ ಬಳಸ್ತೀವಿ, ಪ್ಯಾರಾಶೂಟ್ಗಳಲ್ಲಿ ಬಳಸ್ತೀವಿ. ಅಷ್ಟೇ ಅಲ್ಲ, ಆರ್ಟಿಫಿಷಿಯಲ್ ರೆಸ್ಪಿರೇಷನ್, ಕೃತಕ ಉಸಿರಾಟಗಳಲ್ಲಿ ನಾವು ಆಮ್ಲಜನಕ ಜೊತೆಗೆ ಬೆರೆಸ್ತಕ್ಕಂಥ ಒಂದು ಜಡ ಅನಿಲ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಹೀಲಿಯಂ. ಸೊ ಆರ್ಗನ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಜಡ ಅನಿಲ ಯಾವುದು ಅಂತ ಕೇಳಿದ್ರೆ ಆರ್ಗನ್. ಟಂಗಸ್ಟನ್, ಬಲ್ಪಲ್ಲಿರ್ತಕ್ಕಂಥ ಟಂಗಸ್ಟನ್ ವೈರ್ ಏನಿದೆ, ಆ ಟಂಗಸ್ಟನ್ ತಂತಿಯ ಬಾಳಿಕೆಯನ್ನು ಜಾಸ್ತಿ ಮಾಡಲಿಕ್ಕೆ ಆ ಟಂಗಸ್ಟನ್ ತಂತಿಯ ಸುತ್ತ ಯಾವುದನ್ನು ಸವರಿರ್ತಾರೆ ಅಂದರೆ ದಟ್ ಇಸ್ ದ ಆರ್ಗನನ್ನು ಸವರಿರ್ತಾರೆ. ಸೊ ಅತ್ಯಂತ ಹೆಚ್ಚು ಪ್ರಕಾಶತೆಯನ್ನು ಹೊಂದಿರತಕ್ಕಂತಹ ಹೈ ಇಂಟೆನ್ಸಿಟಿ ಲ್ಯಾಂಪ್ಗಳಲ್ಲಿ, ಬಲ್ಪ್ಗಳಲ್ಲಿ ಯಾವ ಜಡ ಅನಿಲವನ್ನು ಬಳಸ್ತಾರೆ ಅಂತ ಕೇಳಿದ್ರೆ ದಟ್ ಇಸ್ ಕ್ರಿಪ್ಟಾನನ್ನು ಬಳಸ್ತಾರೆ. ಈ ಜಡ ಅನಿಲಗಳನ್ನು ನಾವು ಸರಿಯಾಗಿ ನೋಡಿದ್ರೆ ಹೀಲಿಯಂ, ನಿಯಾನ್, ಆರ್ಗನ್, ಕ್ರಿಪ್ಟಾನ್, ಜೆನಾನ್ ಇವೆಲ್ಲ ನೈಸರ್ಗಿಕ ಜಡ ಅನಿಲಗಳು. ಲಾಸ್ಟಿಗೆ ಬರ್ತಕ್ಕಂಥ ಅತ್ಯಂತ ಭಾರವಾಗಿರ್ತಕ್ಕಂಥ ಜಡ ಅನಿಲ ದಟ್ ಇಸ್ ದ ರೆಡಾನ್. ಇದು ಕೃತಕವಾಗಿ ತಯಾರಿಸಿರ್ತಕ್ಕಂತಹ ಮಾನವ ನಿರ್ಮಿತ ಜಡ ಅನಿಲ. ಹಾಗಾದರೆ ಈ ಮಾನವ ನಿರ್ಮಿತ ಕೃತಕವಾಗಿ ತಯಾರಿಸಿರ್ತಕ್ಕಂಥ ಜಡ ಅನಿಲ ರೆಡಾನನ್ನು ಎಲ್ಲಿ ಬಳಸ್ತಾರಂತ ಕೇಳಿದ್ರೆ ಕ್ಯಾನ್ಸರ್ ರೋಗದ ಚಿಕಿತ್ಸೆಗಾಗಿ ಬಳಸ್ತಾರೆ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪಿರಿಯಡಿಕ್ ಟೇಬಲಲ್ಲಿ ಎಲ್ಲ ಜಡ ಅನಿಲಗಳ ಚಿತ್ರಗಳನ್ನ ತೋರಿಸಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಗ್ಯಾಸ್ ಯಾವುದು ಅಂತ ನೋಡಿ. ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಅನಿಲ ಯಾವುದು ಅಂತ ಕೇಳಿದ್ರೆ ಹೈಡ್ರೋಜನ್. ಎರಡನೇ ಅನಿಲ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಹೀಲಿಯಂ ವಿಶ್ವದಲ್ಲಿ. ನೆಕ್ಸ್ಟ್, ಈ ಭೂಮಿ ಮತ್ತು ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂತಹ ಧಾತು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಆಕ್ಸಿಜನ್. ಭೂಮಿಯ ಕ್ರಸ್ಟ್ ಏನಿದೆ, ಭೂಮಿಯ ತೊಗಟೆ ಏನಿದೆ, ಆ ಭೂಮಿಯ ತೊಗಟೆ ಮತ್ತು ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರೋ ಎಲಿಮೆಂಟ್, ಧಾತು, ಮೂಲವಸ್ತು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಆಕ್ಸಿಜನ್. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಧಾತು ಯಾವುದು ಅಂತ ಕೇಳಿದ್ದಾನೆ. ತಮ್ಮೆಲ್ಲರಿಗೂ ಗೊತ್ತಿದೆ ನೈಟ್ರೋಜನ್, ಆದರೆ ಇಲ್ಲಿ ಸಾರಜನಕ ಅಂತ ಕೊಟ್ಟಿದ್ದಾನೆ. ಸಾರಜನಕನ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ನೈಟ್ರೋಜನ್ ಅಂತ ಕರಿತೀವಿ. 78.08% ವಾತಾವರಣದಲ್ಲಿ ಏನಿದೆ ಅಂತ ಕೇಳಿದರೆ ನೈಟ್ರೋಜನ್ ಇದೆ. ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂತಹ ಅನಿಲ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ನೈಟ್ರೋಜನ್ ಆರ್ ಸಾರಜನಕ. ನೋಡಿ, ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ದಟ್ ಈಸ್ ಪಿರಿಯಡಿಕ್ ಟೇಬಲ್, ಆವರ್ತಕ ಕೋಷ್ಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ನೋಡಿ, ಅದು 2023-24 ಬಂದಿದೆ. ಈ ಕ್ವಶನ್ಸ್ 24 ಬಂದಿದೆ. ಬಟ್ ನಾನು ಆಲ್ರೆಡಿ 2018 ಈ ಕ್ವಶನ್ಸ್ಗಳನ್ನು ಅಂದರೆ 2007ರಿಂದನೇ ಈ ಕ್ವಶನ್ಸ್ಗಳನ್ನು ಹೇಳ್ತಾ ಬರ್ತಿದ್ದೀನಿ. ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಪ್ರಿಡಿಕ್ಟೇಬಲ್ ಬಗ್ಗೆ ಈ ಕ್ವಶನನ್ನು ಬ್ಯೂಟಿಫುಲ್ಲಾಗಿ ಹೇಳಿದ್ದೀನಿ ನಾನು. ನೋಡಿ, ಈ ಕ್ವಶನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಆಧುನಿಕ ಆವರ್ತಕ ಕೋಷ್ಟಕ, ಮಾಡರ್ನ್ ಪ್ರಿಡಿಕ್ಟ್ ಟೇಬಲ್. ಮಾಡರ್ನ್ ಪ್ರಿಡಿಕ್ಟ್ ಟೇಬಲ್ ಆರ್ ಆಧುನಿಕ ಆವರ್ತಕ ಕೋಷ್ಟಕ ಯಾವ ಆಧಾರದ ಮೇಲೆ ಇದೆ ಅಂತ ಕೇಳಿದ್ರೆ ಪರಮಾಣು ಸಂಖ್ಯೆ, ಆಟೋಮಿಕ್ ನಂಬರ್ದ ಆಧಾರದ ಮೇಲಿದೆ. ಆಟೋಮಿಕ್ ನಂಬರ್ದ ಆಧಾರದ ಮೇಲೆ ಆಧುನಿಕ ಆವರ್ತಕ ಕೋಷ್ಟಕವನ್ನು ಜೋಡಿಸಲಿಕ್ಕೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ
ಆ ಕೊಡುಗೆಯನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಮಾಸ್ಲೆ. ಹಾಗಾದರೆ ಮಾಸ್ಲೆ ಏನು ಪರಮಾಣು ಸಂಖ್ಯೆಯನ್ನು ಕೊಡುಗೆಯಾಗಿ ಕೊಡ್ತಾನೆ, ಅದರ ಆಧಾರದ ಮೇಲೆ ಆಧುನಿಕ ಆವರ್ತಕ ಕೋಷ್ಟಕ ಇದೆ, ಮಾಡರ್ನ್ ಪ್ರಿಡಿಕ್ಟೇಬಲ್ ಇದೆ. ಈ ಮಾಡರ್ನ್ ಪ್ರಿಡಿಕ್ಟೇಬಲಲ್ಲಿ ಪೀರಿಯಡ್ಸ್ ಎಷ್ಟಿದೆ, ಗ್ರೂಪ್ಸ್ ಎಷ್ಟಿದೆ ಅಂತ ಅರ್ಥ. ಸೊ ಪೀರಿಯಡ್ಸ್ ಅಂದರೆ ಆವರ್ತ ಅಥವಾ ಅವಧಿ ಎಷ್ಟಿದೆ, ಗ್ರೂಪ್ಸ್ ಅಂದರೆ ಗುಂಪು ಅಥವಾ ಕಂಬ ಸಾಲುಗಳು ಎಷ್ಟಿದೆ ಅಂತ. ಅಡ್ಡ ಸಾಲುಗಳು ಎಷ್ಟಿದೆ, ಕಂಬ ಸಾಲುಗಳು ಎಷ್ಟಿದೆ. ಅಡ್ಡ ಸಾಲುಗಳು 7 ಇದೆ, ಕಂಬ ಸಾಲುಗಳು ದಟ್ ಇಸ್ ದ 18 ಇದೆ. ಹಾಗಾಗಿ ಎ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಹಾಗಾದರೆ 7 ಪೀರಿಯಡ್ಸ್ ಇದೆ, 18 ಗ್ರೂಪ್ಸ್ ಇದೆ. ಹಾಗಾದರೆ ಇನ್ನು ಫ್ಯೂಚರ್ ಎಕ್ಸಾಮ್ಗಳಲ್ಲಿ ಆವರ್ತಗಳು ಎಂದರೆ ಅವಧಿ ಎಂದರೆ ಅಂತ ಕೇಳಿದ್ರೆ ಅಡ್ಡ ಸಾಲು. ಇನ್ನು ಪ್ರಿಡಿಕ್ಟೇಬಲಲ್ಲಿ ವರ್ಗ ಎಂದರೆ, ಗುಂಪು ಎಂದರೆ ದಟ್ ಇಸ್ ದ ಕಂಬ ಸಾಲು. ಅದರ ಜೊತೆಗೆ ಆವರ್ತಕ ಕೋಷ್ಟಕದಲ್ಲಿ ಎಸ್ ಬ್ಲಾಕ್ ಧಾತುಗಳಲ್ಲಿ ಯಾವ ಕಂಬ ಸಾಲುಗಳು ಕಂಡುಬರುತ್ತೆ, ಡಿ ಬ್ಲಾಕ್ ಧಾತುಗಳಲ್ಲಿ ಯಾವ ಕಂಬ ಸಾಲುಗಳು ಕಂಡುಬರುತ್ತೆ, ಪಿ ಬ್ಲಾಕ್ ಧಾತುಗಳಲ್ಲಿ ಯಾವ ಕಂಬ ಸಾಲುಗಳು ಕಂಡುಬರುತ್ತೆ, ಎಫ್ ಬ್ಲಾಕ್ ಧಾತುಗಳನ್ನು ಯಾಕೆ ಎಸ್ ಪಿ ಡಿ ಧಾತು ಬ್ಲಾಕ್ಗಳಿಗಿಂತ ಹೊರಗಡೆ ಇಟ್ಟಿದ್ದಾರೆ, ಇವೆಲ್ಲವೂ ಕೂಡ ಪ್ರಿಡಿಕ್ಟೇಬಲ್ ಟಾಪಿಕಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ನೋಡಿ, ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆ ಆಗಿದೆ. ಎಕ್ಸೋಥರ್ಮಿಕ್ಕಿಗ, ಎಂಡೋಥರ್ಮಿಕ್ಕಿಗ ಆರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಿಗ. ನೋಡಿ, ಈ ಬ್ಯೂಟಿಫುಲ್ ಕೆಮಿಸ್ಟ್ರಿ ಕಂಪ್ಲೀಟ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಮಾಡಿದ್ದೀನಿ, ಅದರಲ್ಲಿ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಈ ಎಕ್ಸ್ಪ್ಲನೇಷನ್ನ ಕಾಮೆಂಟ್ ಮಾಡಿ. ಇದರಲ್ಲೊಂದು ಕಾಂಟ್ರವರ್ಸಿ ಇದೆ, ಸದ್ಯದಲ್ಲೇ ಕಂಪ್ಲೀಟ್ ವಾಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್, ವಾಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್, ವಾಟ್ ಈಸ್ ಕೆಮಿಕಲ್ ಕಾಂಬಿನೇಷನ್, ವಾಟ್ ಈಸ್ ಕೆಮಿಕಲ್ ಡಿಕಂಪೋಸಿಷನ್, ಅದರೊಂದು ವಿಡಿಯೋ ಬರ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ವಿವರವಾಗಿರ್ತಕ್ಕಂಥ ಚರ್ಚೆನ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇಲ್ಲ ಸ್ನೇಹಿತರೆ. ನೋಡಿ, ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ, ಅದಕ್ಕೂ ಕೂಡ ವಿಡಿಯೋ ಮಾಡಿದ್ದೀನಿ ನಾನು. ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ? ನೋಡಿ, ಕುಗ್ಗುತ್ತಿರುವ ಪರ್ವತದ ನದಿಗಳು, ಹಿಮ ನದಿಗಳು. ಎಸ್, ವಾತಾವರಣ ತಾಪ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ವಾತಾವರಣದಲ್ಲಿ ಹಸಿರು ಮನೆ ಅನಿಲಗಳ ಪ್ರಮಾಣ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹಸಿರು ಮನೆ ಅನಿಲಗಳ ಪ್ರಮಾಣ ಜಾಸ್ತಿಯಾಗಿ ವಾತಾವರಣದಲ್ಲಿ ಉಷ್ಣ ಕೂಡ ಏನಾಗ್ತಾ ಇದೆ, ಏರ್ತಾ ಇರೋದ್ರಿಂದ ಹಿಮ ನದಿಗಳು ಕರಗ್ತಾ ಇದೆ. ಇದೊಂದು ಹವಾಮಾನದ ಬದಲಾವಣೆ. ವಾತಾವರಣದಲ್ಲಿ ನೆಕ್ಸ್ಟ್ ಆಕ್ಸೈಡ್ಗಳು, ಆಮ್ಲೀಯ ಆಕ್ಸೈಡ್ಗಳು ಸೇರಿ ಆಮ್ಲಗಳಾಗಿ ಆ ಆಮ್ಲ ಮಳೆಯ ರೂಪದಲ್ಲಿ ಬಂದು ಅದು ಸಾಗರವನ್ನು ಸೇರಿ ಸಾಗರದ ನೀರೇನಾಗ್ತಾ ಇದೆ, ಆಮ್ಲೀಕರಣ ಆಗ್ತಾ ಇದೆ. ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ಕರಗುವಿಕೆ, ಭೂಮಿ ತಾಪ ಜಾಸ್ತಿ ಆಗಿದೆ ಅಂದರೆ ಗ್ರೀನ್ಲ್ಯಾಂಡ್ಲು ಕರತ್ತೆ, ನಿನ್ನ ಕೈ ಎಲ್ಲಿ ಬೇಕಲ್ಲಿ ಕರಗತ್ತೆ. ಇವೆಲ್ಲವೂ ಕೂಡ ಹವಾಮಾನ ಬದಲಾವಣೆಯಿಂದನೇ ಆಗಿರತಕ್ಕಂಥದ್ದು. ಜೂನಲ್ಲಿ ಮಳೆ ಆಗೋದು ಇದು ಋತುಗಳಿಗೆ ಅನುಗುಣವಾಗಿ ಆಗ್ತಕ್ಕಂಥದ್ದು. ಈ ಮಾನ್ಸೂನ್ ಮಳೆ ಜೂನಲ್ಲಿ ಸಂಭವಿಸ್ತಕ್ಕಂಥದ್ದು, ಇದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ ಅಲ್ಲ. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸಾಮಾನ್ಯವಾಗಿ ವಸ್ತುವನ್ನು ಎಸೆಯುವಾಗ ಈ ಕೆಳಕಂಡ ಯಾವ ಆ್ಯಂಗಲ್ನ ಮೂಲಕ ಕೈಯನ್ನು ಚಾಚಿ ಎಸಿಬೇಕು ಅಂತ. 90 ಡಿಗ್ರಿಯಲ್ಲಿ ಎಸೆದ್ರೆ ನೋ ಗೊತ್ತೈತೆ, ನಾವು ಎತ್ತಲ ಬೇಕಲ್ಲಿ ಎಸಿದ್ವಿ. 45 ಡಿಗ್ರಿಯಲ್ಲಿ ಒಂದು ವಸ್ತುವನ್ನು ಎಸೆದ್ರೆ ಅದು ತುಂಬ ದೂರಕ್ಕೆ ಆ ವಸ್ತು ಹೋಗುತ್ತೆ ಸ್ನೇಹಿತರೆ. ಈ ಕೆಳಗಿನಗಳಲ್ಲಿ ಯಾವುದು ಭಾರತೀಯ ಉಪಗ್ರಹದ ನೌಕಾವಿದ್ಯೆ ಜಲಸಂಚಾರ ವ್ಯವಸ್ಥೆ, ಅಂದರೆ ಯಾವ ಸ್ಯಾಟಲೈಟ್ಸ್ ಅಂತ. ತಮ್ಮೆಲ್ಲ ಗೊತ್ತಿದೆ, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ಸ್ ಸಿಸ್ಟಮ್. ಆಪರೇಷನಲ್ ನೇಮ್ ಇದ್ರದ್ದು ಏನಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ನಾವಿಕ್ ಅಂತ. ಇದೇ ಭಾರತೀಯ ಉಪಗ್ರಹ ನೌಕಾವಿದ್ಯೆ. ನೌಕಾವಿದ್ಯೆ ಅಂದರೆ ನೆವಿಗೇಷನ್ ಅಂತಕ್ಕಂಥ ಒಂದು ಕ್ಲೂ ತಲೆಯಲ್ಲಿ ಇಟ್ಕೊಳ್ಳಿ. ಡಿಟೆಕ್ಷನ್ ಅಂದರೆ ವಾತಾವರಣಕ್ಕೆ ಸಂಬಂಧಪಟ್ಟಿದ್ದು, ನೆವಿಗೇಷನ್ ಅಂದರೆ ನೀರಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನೌಕಾವಿದ್ಯೆ, ನೆವಿಗೇಷನ್, ಈ ಒಂದು ಬ್ಯೂಟಿಫುಲ್ ಆಗಿ ನೆವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ಇದೆಯಲ್ಲ, ನೆವಿಗೇಷನನ್ನು ಹೊರಡ ಮೇಲೆ ಇದನ್ನು ಬ್ಯೂಟಿಫುಲ್ ಆಗಿ ಟಿಕ್ ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಕೆಳಕಂಡ ಯಾವ ಶಕ್ತಿ ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತ. ಟೈಡಲ್ ಎನರ್ಜಿ, ಅಲೆಗಳು ಬರ್ತಾನೆ ಇರುತ್ತೆ, ಅದರಿಂದ ಎನರ್ಜಿ ಪಡ್ಕೋತಾನೇ ಇರ್ಬೋದು ನಾವು. ಇದು ದಟ್ ಇಸ್ ಅ ರಿನ್ಯೂವಬಲ್ ರಿಸೋರ್ಸ್. ಗಾಳಿ, ಗಾಳಿ ಬರ್ತಾನೆ ಇರುತ್ತೆ, ಫ್ಯಾನ್ಗಳು ತಿರುಗ್ತಾನೆ ಇರುತ್ತೆ, ಟರ್ಬನ್ಗಳು ತಿರುಗ್ತಾ ಇರುತ್ತೆ, ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಸೌರಶಕ್ತಿ, ಯಾವುದೇ ಚಲನಶೀಲ ಭಾಗ ಇಲ್ಲ ಇದಕ್ಕೆ, ಆದರೂ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೆ, ಸಿಲಿಕಾನ್ ಅಂತಹ ವಸ್ತು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ಹಾಗಾದರೆ ಇಲ್ಲಿ ನೈಸರ್ಗಿಕ ಅನಿಲ ಅಂದರೆ ಮೀಥೇನ್. ಮೀಥೇನ್ ಅಂತ ಕರಿತೀವಿ, ಇದನ್ನು ನಾವು ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಕೌಡು ದಟ್ ಈಸ್ ಬಗ್ಗಡ, ಈ ಸಗಣಿ ಮತ್ತು ನೀರನ್ನು ನಾವು ದಟ್ ಈಸ್ ಜೈವಿಕ ವಿದ್ಯುತ್ ಅನಿಲ ಸ್ಥಾವರದೊಳಗಡೆ ಹಾಕಿ ಅದರಿಂದ ನಾವು ಜೈವಿಕ ಅನಿಲವನ್ನು ಉತ್ಪತ್ತಿ ಮಾಡ್ಕೊಳ್ತೀವಿ. ಇದು ಕೂಡ ಒಂದು ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್. ಇದು
ನವೀಕರಿಸಬಹುದಾದ ಶಕ್ತಿ ಅಲ್ಲ. ಒಂದು ಸತಿ ಸಗಣಿ ಹಾಕಿ ಮತ್ತು ಅದನ್ನು ತೊಗೊಂಡು ಮತ್ತೆ ತೊಗೊಳಕ್ಕೆ ಬರೋಲ್ಲ. ಸಗಣಿ ಹಾಳಾಗ್ತಾನೆ ಇರುತ್ತೆ, ಸಗಣಿ ಹೋಗ್ತಾನೆ ಇರುತ್ತೆ, ಇದನ್ನು ಮತ್ತೆ ರಿನ್ಯೂವಲ್ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ನ್ಯಾಚುರಲ್ ಗ್ಯಾಸ್ ಅಂತಕ್ಕಂಥದ್ದು ಇದು ಒಂದು ನಾನ್ ರಿನ್ಯೂವಬಲ್ ರಿಸೋರ್ಸ್, ನವೀಕರಿಸಬಹುದಾದ ರಿನ್ಯೂವಬಲ್ ರಿಸೋರ್ಸ್ ಅಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ನಾನಂತೂ ತುಂಬ ಸತಿ ಹೇಳಿದ್ದೀನಿ, ಎಲ್ಲ ಬಣ್ಣವನ್ನು ಹೀರಿಕೊಳ್ಳುವ ಬಣ್ಣ ಬ್ಲಾಕ್. ನನಗೆಲ್ಲ ಬೇಕು ಅನ್ನೋರು ಬ್ಲಾಕ್. ನನಗೇನು ಬೇಡಪ್ಪ, ಎಲ್ಲ ನೀನೇ ಇಟ್ಕೋ, ಎಲ್ಲ ಬಣ್ಣವನ್ನು ಅಥವಾ ಎಲ್ಲ ತರಂಗವನ್ನು ಪ್ರತಿಫಲಿಸ್ತಕ್ಕಂಥದ್ದು ದಟ್ ಇಸ್ ದ ವೈಟ್. ಓಕೆ, ನೆಕ್ಸ್ಟ್, ಯಾವುದು ಕೆಂಪು ಕಾಣುತ್ತೆ ಅಂದರೆ, ಯಾವ ವಸ್ತು ಎಲ್ಲ ಬಣ್ಣವನ್ನು ಹೀರ್ಕೊಂಡು ಕೆಂಪನ್ನು ಹೀರ್ಕೊಳ್ಳಲ್ವೋ ಅದು ಕೆಂಪು ಕಾಣುತ್ತೆ. ಯಾವುದು ಎಲ್ಲ ಬಣ್ಣವನ್ನು ಬೆಳಕಲ್ಲಿರೋ ಎಲ್ಲ ಬಣ್ಣವನ್ನು ಹೀರ್ಕೊಂಡು ಹಸಿರು ಕಾಣ್ತಾ ಇಲ್ಲೋ ಅದು ದಟ್ ಇಸ್ ದ ಹಸಿರು ಕಾಣುತ್ತೆ. ಈಗ ಎಕ್ಸಾಂಪಲ್, ಸಸ್ಯ ಹಸಿರು ಕಾಣ್ತಾ ಇದೆ ಅಂದರೆ ಸಸ್ಯ ಬೆಳಕಲ್ಲಿರೋ ಎಲ್ಲ ಬಣ್ಣಗಳನ್ನು ಹೀರ್ಕೊಳ್ತಾ ಇದೆ, ಹಸಿರನ್ನು ಹೀರ್ಕೊಳ್ತಾ ಇಲ್ಲ. ಹಾಗಾದರೆ ಸಸ್ಯ ಯಾವ ಬಣ್ಣದ ಬೆಳಕನ್ನು ಹೆಚ್ಚು ಹೀರಿಕೊಳ್ಳಲ್ಲ ಅಂದರೆ ಹಸಿರು. ಅದು ಯಾವ ಬಣ್ಣ ಕಾಣುತ್ತೋ ಅದು ಹೀರ್ಕೊಳ್ಳಲ್ಲ, ಬೇರೆ ಎಲ್ಲ ಬಣ್ಣವನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ 3 ಆಪ್ಷನ್ಸ್ ರೈಟ್ ಇದೆ. ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಪ್ರಸರಣ ಎಂದರೆ, ಡಿಫ್ಯೂಸನ್ ಎಂದರೆ, ನೋಡಿ ಈ ಡಿಫ್ಯೂಸನ್ ಅಂದರೆ ಇದು ಬೆಳಕಿಗೆ ಸಂಬಂಧಪಟ್ಟಿಲ್ಲ, ಯಾವುದೊಂದು ತರಂಗಕ್ಕೂ ಸಂಬಂಧಪಟ್ಟಿಲ್ಲ. ಒಂದು ವಸ್ತು ಯಾವ ಸ್ಥಿತಿ, ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಇದು ವಸ್ತುವಿನ ಸ್ಥಿತಿಗಳಲ್ಲಿ ಬದಲಾವಣೆ, ಅದಕ್ಕೂ ಕೂಡ ಡಿಫ್ಯೂಸನ್ ಸಂಬಂಧಪಟ್ಟಿಲ್ಲ. ಹೆಚ್ಚಿನ ಸಾಂದ್ರತೆಯಿಂದ ಒಂದು ವಸ್ತು ಕಡಿಮೆ ಸಾಂದ್ರತೆಯ ಕಡೆಗೆ ಪ್ರವೇಶ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಡಿಫ್ಯೂಸನ್. ಅದರಲ್ಲೂ ಸ್ಪೆಸಿಫಿಕ್ ಹೇಳೋದು ಅಂದರೆ ಈ ಘನ ಅಂತಹ ಅನಿಲ ಅಂತಹ ವಸ್ತು ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಯ ಕಡೆಗೆ ಪ್ರಸಾರ ಆದರೆ ಇದಕ್ಕೆ ನಾವೇನಂತ ಕರಿತೀವಿ? ಡಿಫ್ಯೂಸನ್ ಅಂತ ಕರಿತೀವಿ. ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಸ್ಫೋಟಕ ಅಲ್ಲ? ಸೊ ಫಸ್ಟ್, TNT ಟ್ರೈನೈಟ್ರೋಟಾಲಿನ್ ಇದು ಸ್ಫೋಟಕ. ರಿಸರ್ಚ್ ಡಿಪಾರ್ಟ್ಮೆಂಟ್ ಎಕ್ಸ್ಪ್ಲೋಸಿವ್ ಇದು ಕೂಡ ಸ್ಫೋಟಕ. HMX ಇದು ಕೂಡ ಒಂದು ಎಕ್ಸ್ಪ್ಲೋಸಿವ್. ಇದರ ಲಾಂಗ್ ಫಾರ್ಮನ್ನು ಬ್ಯೂಟಿಫುಲ್ ಆಗಿ ಕಾಮೆಂಟ್ ಮಾಡಿ. ಅಮೋನಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ಒಂದು ಸಾಲ್ಟ್, ಇದು ಒಂದು ಲವಣ, ಇದು ಒಂದು ಸ್ಫೋಟಕ ಅಲ್ಲ. ಓಕೆ, ಅರ್ಥ ಆಗಿದೆ. ಡೆಂಗು ವೈರಸ್ ಈ ಕೆಳಕಂಡ ಯಾವುದರ ಮೂಲಕ ಹರಡುತ್ತೆ? ನಮ್ಮೆಲ್ಲ ಗೊತ್ತಿದೆ, ಡೆಂಗು ವೈರಸ್ ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಇದು ಸೊಳ್ಳೆಯ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥ ರೋಗ. ನೋಡಿ, ಯಾವುದರಿಂದ ಬರುತ್ತೆ? ಡೆಂಗು ವೈರಸ್ಸಿಂದ ಬರುತ್ತೆ, ಚಿಕನ್ ಗುನ್ಯಾ ವೈರಸ್ಸಿಂದ ಬರುತ್ತೆ. ಬಟ್ ಯಾರಿಂದ ಹರಡುತ್ತೆ? ವೆಕ್ಟರ್, ವಾಹಕ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಸೊಳ್ಳೆ. ಆ ಸೊಳ್ಳೆಯ ಹೆಸರೇನು ಅಂತ ಕೇಳಿದ್ರೆ ಈಡಿಸ್ ಈಜಿಪ್ಟಿ ಸೊಳ್ಳೆಯಿಂದ ಈ ಡೆಂಗು ವೈರಸ್, ಚಿಕನ್ ಗುನ್ಯಾ ಈ ರೋಗಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಏನಾಗುತ್ತೆ? ಸ್ಪ್ರೆಡ್ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್, ಒನ್ ಆಫ್ ದ ಬ್ಯೂಟಿಫುಲ್ ಪ್ರಶ್ನೆ, ಪ್ರೋಬಯೋಟಿಕ್ ಅಂದರೆ ಏನು ಅಂತ. ಏನಿಲ್ಲ, ಪ್ರೋಬಯೋಟಿಕ್ ಅಂದರೆ ಇದು ಒಂದು ಮೈಕ್ರೋಬ್ಸ್ ಅಂದರೆ ಸೂಕ್ಷ್ಮಾಣುಜೀವಿಗಳು. ಅದರಲ್ಲಿ ಎಸ್ಪೆಷಲಿ ಯಾವ ಸೂಕ್ಷ್ಮಾಣುಜೀವಿಗಳು ಅಂದರೆ ಸಿಂಪಲ್, ಈ ಮ್ಯಾನ್ ಫ್ರೆಂಡ್ಸ್, ಮಾನವನಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ, ಮಾನವನಿಗೆ ಉಪಯೋಗವನ್ನು ತರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನು ನಾವೇನಂತ ಕರಿತೀವಿ? ಪ್ರೋಬಯೋಟಿಕ್ ಅಂತ ಕರಿತೀವಿ. ಕ್ಲಿಯರ್? ಈ ಬ್ಯಾಕ್ಟೀರಿಯಾಗಳಲ್ಲಿ ನಾವು ಮಾನವನಿಗೆ ಮಿತ್ರ ಬ್ಯಾಕ್ಟೀರಿಯಾಗಳು ಇದೆ, ಮಾನವನಿಗೆ ಶತ್ರು ಬ್ಯಾಕ್ಟೀರಿಯಾಗಳು ಕೂಡ ಇದೆ. ಮಾನವನಿಗೆ ಏನು ಮಿತ್ರ ಬ್ಯಾಕ್ಟೀರಿಯಾಗಳಿದೆ, ಆ ಮಿತ್ರ ಬ್ಯಾಕ್ಟೀರಿಯಾಗಳನ್ನೇ ನಾವೇನಂತ ಕರಿತೀವಿ? ಪ್ರೋಬಯೋಟಿಕ್ಗಳು ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ಯಾವ ಅಂದರೆ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮಾಣುಜೀವಿಗಳು ದಟ್ ಇಸ್ ದ ರೈಟ್ ಆನ್ಸರ್. ಯಾವ ಸಸ್ಯವು ಎಲೆಗಳಿಂದ ಹರಡುತ್ತೆ? ನೋಡಿ, ಕೆಲವೊಂದು ಸಸ್ಯಗಳು ಬಳ್ಳಿಯಿಂದ ತನ್ನ ಸಂತತಿಯನ್ನು ಮುಂದುವರಿಸುತ್ತೆ, ಕೆಲವೊಂದು ಸಸ್ಯಗಳು ಕಾಂಡದಿಂದ ತನ್ನ ಸಂತತಿಯನ್ನು ಮುಂದುವರಿಸುತ್ತೆ, ಕೆಲವೊಂದು ಸಸ್ಯಗಳು ಹೂಗಳಿಂದ ತನ್ನ ಸಂತತಿಯನ್ನು ಮುಂದುವರಿಸುತ್ತೆ. ಅದೇ ರೀತಿ ಕೆಲವೊಂದು ಸಸ್ಯಗಳು ಎಲೆಗಳಿಂದ ತನ್ನ ಸಂತತಿಯನ್ನು ಮುಂದುವರಿಸುತ್ತೆ. ಈ ಥರ ಎಲೆಗಳಿಂದ ತನ್ನ ಸಂತತಿಯನ್ನು ಮುಂದುವರಿಸ್ತಕ್ಕಂಥ ಸಸ್ಯಗಳಿಗೆ ನಾವೇನಂತ ಕರಿತೀವಿ? ಬ್ರಯೋಫಿಲಮ್. ಈ ಬ್ರಯೋಫಿಲಮ್ ಸಂತತಿಯನ್ನು ಮುಂದುವರಿಸ್ತಕ್ಕಂಥ ಸಸ್ಯ ಯಾವುದಪ್ಪ ಅಂತ ಕೇಳಿದ್ರೆ ಕಾಡು ಬಸಳೆ ಸಸ್ಯ ಸ್ನೇಹಿತರೆ. ನೋಡಿ, ಇದು SLC ಎಕ್ಸಾಮ್ ಬುಕ್ಕಲ್ಲಿ ಇರ್ತಕ್ಕಂತಹ ಪ್ರಶ್ನೆ. ಅಂದರೆ SLC ಎಕ್ಸಾಮ್ ಅಲ್ಲ, SLC ಬುಕ್ಕಲ್ಲಿ ಇರ್ತಕ್ಕಂಥ ಫಸ್ಟ್ ಟಾಪಿಕಲ್ಲಿ ಇರ್ತಕ್ಕಂಥ ಆಕ್ಸಿಡೇಷನ್, ಉತ್ಕರ್ಷಣೆ ಅಂತ. ಓಕೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಆಲೂಗಡ್ಡೆ ಚಿಪ್ಸ್ ಹುರಿದ ತುಂಡುಗಳ ಪ್ಯಾಕೇಜ್ ಸಾರಜನಕ ಅನಿಲದಿಂದ ಏಕೆ ತುಂಬಿವೆ ಅಂತ. ಕ್ಲಿಯರ್? ಸಾರಜನಕವು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನಕ ಅಂದರೆ ಆಕ್ಸಿಡೇಷನನ್ನು ತಡೆಯುತ್ತೆ. ದಟ್ ಇಸ್ ದ ರೈಟ್ ಆನ್ಸರ್. ಈಗ ಈ ಎಣ್ಣೆಯಿಂದ ಕರೆದ ಪದಾರ್ಥಗಳೇನು ಮಾಡುತ್ತೆ? ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕದೊಂದಿಗೆ ವರ್ತಿಸಿ ಕೆಟ್ಟ ವಾಸನೆಯನ್ನು ಕೊಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಕಮಟುವಿಕೆ. ಈ ಕಮಟುವಿಕೆಯನ್ನು ತಪ್ಪಿಸ್ಲಿಕ್ಕೆ ನಾವೇನು ಮಾಡ್ತೀವಿ? ಆ ಎಣ್ಣೆಯಿಂದ ಕರೆದ ಪದಾರ್ಥಗಳನ್ನು ಪ್ಯಾಕ್ ಮಾಡಬೇಕಾದ್ರೆ ಆ ಪ್ಯಾಕ್ನ ಒಳಗಡೆ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತೀವಿ. ಈ ನೈಟ್ರೋಜನ್ ಅನಿಲ ಏನು ಮಾಡುತ್ತೆ? ಆ ಆಮ್ಲಜನಕ ಏನಿದೆ ಆ ಚಿಪ್ಸಲ್ಲಿರ್ತಕ್ಕಂತಹ ವಸ್ತುವಿನ ಮೇಲೆ
ಕ್ರಿಯೆ ನಡೆಸಿದ ಹಾಗೆ ಏನು ಮಾಡುತ್ತೆ, ತಡೆಯುತ್ತೆ. ಅದಕ್ಕೆ ಆಮ್ಲಜನೀಕರಣವನ್ನು ತಡೆಯುತ್ತೆ, ಮೀನ್ಸ್ ಆಕ್ಸಿಡೇಷನ್. ನಿಮಗೆ ಕನ್ನಡ ಮೀಡಿಯಂ ಗೊತ್ತಾಗಲಿಲ್ಲ ಅಂದರೆ ಇಂಗ್ಲೀಷ್ ಮೀಡಿಯಂ ಹೋಗಿ, ಅಲ್ಲಿ ಆಕ್ಸಿಡೇಷನನ್ನು ಇದೇನು ಮಾಡುತ್ತೆ, ತಡೆಯುತ್ತೆ. ಯಾವುದು, ಸಾರಜನಕ. ಹಾಗಾಗಿ ಎ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಹೆಚ್ಚು ಕಾಲ ಅಗೆಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣವೇನು ಅಂತ ನೋಡಿ. ಚಪಾತಿ ಅಂತಕ್ಕಂಥದ್ದು ಇದೊಂದು ಕಾರ್ಬೋಹೈಡ್ರೇಟ್, ಏಕದಳ ಧಾನ್ಯ, ಕಾರ್ಬೋಹೈಡ್ರೇಟ್. ಅದನ್ನು ಹಿಟ್ಟು ಮಾಡಿ ತಿಂತೀವಿ. ಹಿಟ್ಟು ಮಾಡಿದ್ದೀವಿ ಅಂದರೆ ಅದು ಪಿಷ್ಟ. ಸೊ ಆ ಪಿಷ್ಟ ನಮ್ಮ ಬಾಯಲ್ಲಿ ಹೋದಾಗ ನಮ್ಮ ಬಾಯಲ್ಲಿರ್ತಕ್ಕಂಥ ಲಾಲಾರಸದಲ್ಲಿ ಅಮೈಲೇಸ್ ಅಂತಕ್ಕಂಥ ಕಿಣ್ವ ಇದೆ. ನಾವು ಆ ಪಿಷ್ಟವನ್ನು ಜಗಿತಾ ಚಪಾತಿಯನ್ನು ಜಗಿತಾ ಹೋದಾಗ ಆ ಲಾಲಾರಸದಲ್ಲಿರ್ತಕ್ಕಂಥ ಅಮೈಲೇಸ್ ಕಿಣ್ವ ಆ ಪಿಷ್ಟವನ್ನು ಮಾಲ್ಟೋಸ್ ಸಕ್ಕರೆಯಾಗಿ ಪರಿವರ್ತನೆ ಮಾಡುತ್ತೆ. ಆ ಮಾಲ್ಟೋಸ್ ಸಕ್ಕರೆ ಆದಾಗ ನಮಗೆ ಅದು ಸ್ವೀಟ್ ಅನಿಸುತ್ತೆ. ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಕೂಡ SLC ಬುಕ್ಕಿಂದ ತೆಗೆದಿರ್ತಕ್ಕಂಥ ಪ್ರಶ್ನೆ. POPಯನ್ನು ಈ ಕೆಳಕಂಡ ಯಾವುದರಿಂದ ತಯಾರಿಸ್ತೀವಿ ಅಂತ ನೋಡಿ. POP ಅಂದರೆ ಏನು, ಹೆಮಿ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಕ್ಕಂಥ ಈ POP ಇದೆ ಅಲ್ವಾ, ಇದರ ಕೆಮಿಕಲ್ ನೇಮ್ ಏನಪ್ಪ ಅಂದರೆ ಹೆಮಿ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್. ಹಾಗೆ ಈ ಹೆಮಿ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ಗೆ POP ಅಂತ ಕರಿತೀವಿ. ಇದನ್ನು ಯಾವುದರಿಂದ ತಯಾರಿಸ್ತಾರೆ, ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟಿಂದ ತಯಾರಿಸ್ತಾರೆ. ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟನ್ನು ನಾವು ಕಮರ್ಷಿಯಲ್ ಆಗಿ ಏನಂತ ಕರಿತೀವಿ ಅಂದರೆ ಜಿಪ್ಸಮ್ ಅಂತ ಕರಿತೀವಿ. ಹಾಗಾಗಿ POPಯನ್ನು ಯಾವುದರಿಂದ ತಯಾರಿಸ್ತಾರೆ ಅಂದರೆ ಜಿಪ್ಸಮ್ಮಿಂದ ತಯಾರಿಸ್ತಾರೆ. ಜಿಪ್ಸಮ್ನ ಹೆಸರೇನು ಅಂತ ಕೇಳಿದ್ರೆ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್. ಅದನ್ನು ಹೀಟ್ ಮಾಡಿದಾಗ ಸ್ವಲ್ಪ ನೀರಿನ ಅಂಶವನ್ನು ಕಳ್ಕೊಂಡು ಹೆಮಿ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಆಗುತ್ತೆ, ಅರ್ಥಾತ್ ಜಿಪ್ಸಮ್ POP ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ POPಯನ್ನು ಯಾವುದರಿಂದ ತಯಾರಿಸ್ತೇವೆ ಅಂತ ಕೇಳಿದ್ರೆ ಜಿಪ್ಸಮ್ಮಿಂದ ತಯಾರಿಸ್ತೀವಿ ಸ್ನೇಹಿತರೆ. ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನತ್ತಿ ಅಂತ. ನಾವು ರೇಷ್ಮೆ ಹುಳುವನ್ನು ಬಂಬಾಕ್ಸ್ ಮೋರಿ ಅಂತ ಕರಿತೀವಿ. ಈ ಬಂಬಾಕ್ಸ್ ಮೋರಿ ಅಂತಕ್ಕಂಥ ರೇಷ್ಮೆ ಹುಳು ತನ್ನ ಜ್ವಲ್ಲನ ತೆಗೆಯುತ್ತೆ. ಆ ಜ್ವಲ್ಲಿಂದ ಏನಾಗುತ್ತೆ, ರೇಷ್ಮೆ ದಾರ ಬರುತ್ತೆ. ಆ ರೇಷ್ಮೆ ದಾರ ಅಂತಕ್ಕಂಥದ್ದು ದಡಿದ ಪ್ರಾಣಿಜನ್ಯ, ಸಸ್ಯಜನ್ಯ ಅಲ್ಲ. ಈ ಬಂಬಾಕ್ಸ್ ಮೋರಿ ಅಂತಕ್ಕಂತಹ ಈ ರೇಷ್ಮೆ ಹುಳು ತಿನ್ನಲಿಕ್ಕೆ ಬಳಸ್ತಕ್ಕಂಥ ಸಸ್ಯ ಯಾವುದು ಅಪ್ಪ ಅಂತ ಕೇಳಿದ್ರೆ ರೇಷ್ಮೆ ಗಿಡ. ಇದನ್ನು ನಾವು ಹಿಪ್ಪನೇರಳೆ ಆರ್ ಮಲ್ಬರಿ ಪ್ಲ್ಯಾಂಟ್ ಅಂತ ಕರಿತೀವಿ. ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಸ್ನೇಹಿತರೆ. ನೀವು ರೆಫ್ರಿಜರೇಟರ್ನಲ್ಲಿ ಕನ್ಫ್ಯೂಸ್ ಮಾಡ್ತಾನೆ, ನೀವು ರೆಫ್ರಿಜರೇಟರ್ನಲ್ಲಿ ಹಾಲು ಹುಳಿಯಾಗಿರುವುದನ್ನು ನೋಡ್ತೀರಾ. ಯಾಕೆ ಹಾಲು ಹುಳಿ ಆಯಿತು, ಬ್ಯಾಕ್ಟೀರಿಯಾಗಳು ಅಲ್ಲಿ ಫ್ರಿಜ್ಜಲ್ಲಿ ಇತ್ತು, ಹಾಗಾಗಿ ಅದು ಹುಳಿ ಆಯಿತು. ಸರ್, ಫ್ರಿಜ್ಜಲ್ಲಿ ಬ್ಯಾಕ್ಟೀರಿಯಾ ಇರುತ್ತಾ ನೋಡಿ. ವಾತಾವರಣದ ಯಾವುದೇ ತಾಪ ಇರಲಿ, ವಾತಾವರಣದ ಎಂತಹ ಉಷ್ಣತೆ ಇರಲಿ, ಅಥವಾ ವಾತಾವರಣದ ಪರಿಸರ ಹೇಗಿದೆಯೋ ಹಾಗೆ ಬಹಳ ಬೇಗ ಹೊಂದಿಕೊಳ್ತಕ್ಕಂತಹ ಜೀವಿಗಳು ಯಾವುದಪ್ಪ ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾಗಳು. ಹಾಗಾಗಿ ನೀವು ಹಾಲನ್ನು ಸಾವಿರಾರು ದಿನ ಅಲ್ಲಿ ಬ್ಯಾಕ್ಟೀರಿಯಾ ಅದು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕೆ ಬರೋಲ್ಲ. ಇವತ್ತು ಇಟ್ಟಿದ್ದೀವಿ, ಬ್ಯಾಕ್ಟೀರಿಯಾ ತಣ್ಣಗಿರ್ತಾವೆ, ನಾಳೆ ಆ ಟೆಂಪ್ರೇಚರಿಗೆ ಹೊಂದ್ಕೊಳ್ತಾವೆ, ನಾಡ್ದು ಆ ಟೆಂಪ್ರೇಚರಿಗೆ ಹೊಂದ್ಕೊಳ್ತಾವೆ. ಹಾಗಾಗಿ ನೀವು ಎಲ್ಲಾದರೂ ಇಡೀ ಆ ವಸ್ತುವನ್ನು ಹಾಳು ಮಾಡ್ತವೆ. ಯಾಕಂದರೆ ಬಹಳ ಬೇಗ ಪರಿಸರಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಜೀವಿ ಬ್ಯಾಕ್ಟೀರಿಯಾಗಳು. ಈ ಬ್ಯಾಕ್ಟೀರಿಯಾಗಳು ರೆಫ್ರಿಜರೇಟರಲ್ಲಿ ಇರ್ತಕ್ಕಂಥ ಹಾಳನ್ನು ಕೂಡ ಏನು ಮಾಡ್ತವೆ, ತುಂಬ ಕಾಲ ಬಿಟ್ಟರೆ ಹುಳಿ ಮಾಡ್ತವೆ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ನೋಡಿ. ಈ ಕ್ವಶನ್ ತುಂಬ ಜನ ಓದ್ಕೊಳ್ಳೋದಲ್ಲ, ಈಸಿ ಇದೆ. ಸ್ವಲ್ಪ ಉಷ್ಣದ ಬಗ್ಗೆ ಐಡಿಯಾ ಇರಬೇಕು ನಿಮಗೆ. ತಣ್ಣನೆ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತುವು ಅದೇ ಪರಿಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತೆ ಎಂದು ನೀವು ಗಮನಿಸ್ತೀರಿ. ಈ ವಿದ್ಯಮಾನವನ್ನು ವೈಜ್ಞಾನಿಕ ಏನಿಲ್ಲ, ಸಿಂಪಲ್ ಎಕ್ಸಾಂಪಲ್. ಈ ಲೋಹದ ವಸ್ತುಗಳೇನಿದೆ, ಸೊ ಇದರಲ್ಲಿ ಉಷ್ಣ ಯಾವ ರೀತಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿಯತ್ತೆ ಅಂತ ಕೇಳಿದ್ರೆ ಘನ ವಸ್ತುಗಳಲ್ಲಿ ಸಂವಹನ, ಕಂಡಕ್ಷನ್ ರೂಪದಲ್ಲಿ ಹರಿಯತ್ತೆ ಸ್ನೇಹಿತರೆ. ವಹನ, ಕ್ಲಿಯರ್, ವಹನ, ಕಂಡಕ್ಷನ್. ನೆಕ್ಸ್ಟ್ ಅನಿಲ ವಸ್ತುಗಳಲ್ಲಿ ಸಂವಹನ ಅಂತ ಇದೆ, ಕ್ಲಿಯರ್. ಸೊ ಇಲ್ಲಿ ಬ್ಯೂಟಿಫುಲ್ ಇಂಗ್ಲೀಷ್ನಲ್ಲಿ ಇಲ್ಲಿ ಸಂವಹನ ಅಂತ ಕೊಟ್ಟಿದ್ದಾನೆ, ಇಂಗ್ಲೀಷಲ್ಲಿ ಕಂಡಕ್ಷನ್ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡಿ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ನೆಕ್ಸ್ಟ್ ಇದರ ಬಗ್ಗೆ ನಾನು ಸಾಧನಾ ಶಂಕರ್ ಅಕಾಡೆಮಿ ಆ್ಯಂಡ್ ಸಾಧನಾ ಅಕಾಡೆಮಿ ಎರಡರಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಉಷ್ಣಪಾಠನ ಸಾಧನಾ ಶಂಕರ್ ಅಕಾಡೆಮಿಲೂ ಕೂಡ ಎಲ್ಲಿ ಘನ ವಸ್ತುಗಳಲ್ಲಿ ಉಷ್ಣ ಹೇಗೆ ಹರಿಯುತ್ತೆ, ದ್ರವ ವಸ್ತುಗಳಲ್ಲಿ ಉಷ್ಣ ಹೇಗೆ ಹರಿಯುತ್ತೆ ಎಲ್ಲ ಹೇಳಿದ್ದೀನಿ, ನೋಡ್ಕೊಳ್ಳಿ. ದಪ್ಪವಾದ ಮೇಣದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸ್ತೀರಿ. ಅಂದರೆ ಈ ಸಸ್ಯದ ಎಲೆಗಳ ಮೇಲೆ ಕ್ಯುಟಿಕಲ್ ತುಂಬ ದಪ್ಪ ಇರುತ್ತೆ. ಯಾಕೆ ಅಂತ ಏನಿಲ್ಲ, ಇಂತಹ ದಪ್ಪ ಕ್ಯುಟಿಕಲನ್ನು ಹೊಂದಿರತಕ್ಕಂಥ, ದಪ್ಪ ಮೇಣದ ಲೇಪನವನ್ನು ಹೊಂದಿರತಕ್ಕಂಥ ಸಸ್ಯಗಳು ಎಲ್ಲಿ ಕಂಡುಬರುತ್ತೆ ಅಂದರೆ ಮರುಭೂಮಿಗಳಲ್ಲಿ ಕಂಡುಬರುತ್ತೆ. ಅಲ್ಲಿ ಉಷ್ಣ ಜಾಸ್ತಿ ಇರುತ್ತೆ, ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಸಸ್ಯಗಳಲ್ಲಿರ್ತಕ್ಕಂಥ ನೀರು ಎಲೆಯ ಮೂಲಕ ಆವಿಯಾಗಿ ಹೋಗೋದನ್ನು ನಾವೇನಂತ ಕರಿತೀವಿ, ಬಾಷ್ಪ ವಿಸರ್ಜನೆ, ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದು ಉಷ್ಣ ಜಾಸ್ತಿ ಇರೋದ್ರಿಂದ
ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಎಲೆಗಳ ಮಾರ್ಪಾಡಾಗಿರುತ್ತೆ. ಆ ಮಾರ್ಪಾಡು ಎಲೆಗಳ ಏನು ಹೊರಗಡೆ ಇರತಕ್ಕಂತಹ ಹೊರಧರ್ಮ ಇದೆ, ಆ ಹೊರಧರ್ಮ ದಪ್ಪ ಆಗಿರ್ತಕ್ಕಂಥ ಮೇಣದಿಂದ ಲೇಪನ ಆಗಿರ್ತಕ್ಕಂಥ ಕ್ಯುಟಿಕಲ್ ಎಂಬ ಪದರನ ನಿರ್ಮಾಣ ಮಾಡ್ಕೊಂಡಿರುತ್ತೆ. ಇದರಿಂದ ಬಾಷ್ಪ ವಿಸರ್ಜನೆಯ ಪ್ರಮಾಣ ಏನಾಗುತ್ತೆ, ನಿಯಂತ್ರಣ ಆಗುತ್ತೆ. ಅಂದರೆ ನೀರು ಹೊರಗಡೆ ಹೋಗ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಆ ನೀರು ನಷ್ಟ ಆಗೋದನ್ನು ಈ ದಪ್ಪ ಮೇಣದ ಲೇಪನದೊಂದಿಗೆ ಮಾಡಿರ್ತಕ್ಕಂಥ ಎಲೆಗಳೇನು ಮಾಡುತ್ತೆ, ಅವುಗಳನ್ನು ತಡೆಯುತ್ತೆ. ನೆಕ್ಸ್ಟ್, ಮಾನವನ ದೇಹದ ಮೂಗಿನ ಒಳಗಡೆ ಇರತಕ್ಕಂಥ ಕೂದಲಿನ ಕೆಲಸ ಏನು ಅಂತ ಕೇಳಿದ್ದಾನೆ. ಸೊ ಸಿಂಪಲ್, ನಾವೇನು ಗಾಳಿಯ ಮೂಲಕ ಏನು ಧೂಳಿನ ಕಣಗಳು ಹೋಗುತ್ತೆ, ಆ ಧೂಳಿನ ಕಣಗಳ ದೊಡ್ಡ ದೊಡ್ಡ ಧೂಳಿನ ಕಣಗಳ ಏನು ಮಾಡುತ್ತೆ, ಅದು ಶೋಧಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಹದ ಉಷ್ಣಕ್ಕೆ ಸಮಾನವಾದ ಉಷ್ಣವನ್ನು ಮಾಡಿ ಗಾಳಿಯನ್ನು ಬಿಸಿ ಮಾಡಿ ದೇಹದ ಒಳಗಡೆ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಯಾವ್ದು ಮಾಡುತ್ತೆ ಅಂದರೆ ನಮ್ಮ ಮೂಗು ಮಾಡುತ್ತೆ. ಮೂಗಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರೋಮಗಳು ಮಾಡುತ್ತೆ. ಬಟ್ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾನೆ. ಅವೆಲ್ಲ ಉಷ್ಣ ಇಲ್ಲ, ಇಲ್ಲಿ ದೊಡ್ಡ ಕಣಗಳನ್ನು ಶೋಧಿಸುತ್ತದೆ. ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಈ ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯತ್ತೆ ಅಂತ ನೋಡಿ. ಎಕ್ಸಾಂಪಲ್, ನಾನು ಈಗ ನೆಲದ ಮೇಲೆ ನಿಂತಿದ್ದೀನಿ ಅಂದರೆ ಮೇಲಿಂದ ಗಾಳಿಯ ಒತ್ತಡ ಇದೆ. ಹಾಗೆ ಗಾಳಿಯ ಒತ್ತಡ ಇದ್ದಾಗ ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರೋದಕ್ಕೆ ನಾವು ಏನು ಕರಿತೀವಿ, ನೀರಿನ ಕುದಿ ಬಿಂದು ಅಂತ ಕರಿತೀವಿ. 100 ಡಿಗ್ರಿ ಸೆಲ್ಸಿಯಸ್. ನಾವು ಮೇಲಕ್ಕೆ ಹೋದಾಗ ಒತ್ತಡ ಕಡಿಮೆ ಆಗತ್ತೆ, ಕುದಿ ಬಿಂದುನೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ತುಂಬ ಮೇಲಕ್ಕೆ ಹೋದಾಗ 90 ಡಿಗ್ರಿಗೆ ನೀರೇನಾಗುತ್ತೆ, ಆವಿಯಾಗತ್ತೆ. ಇನ್ನೂ ಮೇಲಕ್ಕೆ ಹೋದಾಗ 50 ಡಿಗ್ರಿಗೆ ಆವಿಯಾಗತ್ತೆ. ಯಾಕೆ? ಮೇಲಕ್ಕೆ ಹೋದಾಗ ವಾತಾವರಣದ ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ವಾತಾವರಣದ ಒತ್ತಡ ಕಡಿಮೆ ಆಗೋದ್ರಿಂದ ಮೇಲಕ್ಕೆ ಹೋದಾಗ ಹೆಚ್ಚಿನ ಎತ್ತರದ ಪ್ರದೇಶದಲ್ಲಿ ಕಡಿಮೆ ತಾಪದಲ್ಲಿ ನೀರೇನಾಗುತ್ತೆ, ಆವಿಯಾಗಿ ಹೋಗುತ್ತೆ. ಇದನ್ನು ನೀರು ಕುದಿಯತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಸಿಂಪಲ್, ಸಂಚರಣೆಗಾಗಿ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಯಾವ ಈ ಕೆಳಕಂಡ ಪ್ರಾಣಿ ಅಲ್ಟ್ರಾಸಾನಿಕ್ ಸೌಂಡನ್ನು ಬಳಸತ್ತೆ ಅಂತ ತುಂಬ ಸತಿ ಕೇಳಿದ್ದಾನೆ. ದಟ್ ಇಸ್ ದ ಬಾವಲಿ ಬ್ಯಾಟ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅದೇ ರೀತಿ ಜೇನುಹುಳುಗಳು, ಇರುವೆಗಳು ಏನನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಬಳಸುತ್ತೆ ಅಂದರೆ ಹಾರ್ಮೋನ್ಗಳನ್ನು ಬಳಸುತ್ತೆ. ಆ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಫೆರಮೋನ್ಸ್ ಎಂಬ ಹಾರ್ಮೋನ್ಗಳನ್ನು ಬಳಸುತ್ತೆ. ಸೊ ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್, ತುಂಬ ಸತಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ, ವಿಟಮಿನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಇದಕ್ಕೆ ಸನ್ಶೈನ್ ವಿಟಮಿನ್ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸೂರ್ಯ ರಶ್ಮಿ ವಿಟಮಿನ್ ಅಂತ ಕರಿತೀವಿ. ಹಸಿರು ಮನೆ ಗ್ರೀನ್ ಹೌಸ್ ಏನು ಮೀಥೇನ್ ಉತ್ಪಾದನೆ ಆಗುತ್ತೆ, ಇದು ಯಾವ ಬೆಳೆಗೆ ಸಂಬಂಧಪಟ್ಟಿದೆ? ರಾಯಚೂರು ನೋಡ್ಕೊಳ್ಳಿ. ರಾಯಚೂರಲ್ಲಿ ಏನು ಯಾವ ಬೆಳೆಯನ್ನು ಹೆಚ್ಚು ಬೆಳೀತಾರೆ, ಯಾಕೆ ಅಲ್ಲಿನ ತಾಪ ಜಾಸ್ತಿ ಆಗಿದೆ, ಅಲ್ಲಿನ ವಾತಾವರಣದಲ್ಲಿ ನಾವು ಯಾಕೆ ಅದನ್ನು ಬಿಸಿಲ ನಗರಿ ಅಂತ ಕರಿತೀವಿ? ದಟ್ ಇಸ್ ದ ಅಲ್ಲಿ ಅಕ್ಕಿ, ಭತ್ತ, ದಟ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್. ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಯಾವುದು? ಸಿಂಪಲ್, ಯಾವುದು ಅಮೈನೋ ಅಂದರೆ ಅಮೈನೋ ಆಮ್ಲಗಳ ನುಲಿಚಿದ ಸರಪಳಿಗೆ, ಟ್ವಿಸ್ಟೆಡ್ ಚೈನಿಗೆ ನಾವೇನಂತ ಕರಿತೀವಿ? ದಟ್ ಇಸ್ ದ ಪ್ರೋಟೀನ್ ಅಂತ ಕರಿತೀವಿ. ಹಾಗಾಗಿ ಅಮೈನೋ ಆಮ್ಲಗಳ ಸರಪಳಿಗೆ ಪ್ರೋಟೀನ್ ಅಂತ ಕರೆಯೋದ್ರಿಂದ, ಹಾಗಾದರೆ ಅಮೈನೋ ಆಮ್ಲಗಳಿಂದ ಏನು ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಪ್ರೋಟೀನ್ಗಳು ಮಾಡಲ್ಪಟ್ಟಿದೆ. ಕಾರ್ಬೋಹೈಡ್ರೇಟ್ಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಗ್ಲೂಕೋಸ್ಗಳಿಂದ ಮಾಡಲ್ಪಟ್ಟಿದೆ. ಕೊಬ್ಬುಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಕೊಬ್ಬಿನ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಈ ಥರ ಸ್ವಲ್ಪ ನೆನಪಿಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇವೆಲ್ಲ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೀನಿ. ನೀವು ಆ ವಿಡಿಯೋಗಳು ನೋಡಿದರೆ ಇವೆಲ್ಲ 33 ಪ್ರಶ್ನೆಯನ್ನು ಬ್ಯೂಟಿಫುಲ್ಲಾಗಿ ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ಪ್ಯೂರ್ ಗೋಲ್ಡ್ ಅಪರಂಜಿ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಹೇಳಿಕೆಗಳು ಯಾವುದು ಸರಿ ಅಂತ. ಅಪರಂಜಿ ಚಿನ್ನ 24 ಕ್ಯಾರೆಟ್ನ ಚಿನ್ನ, ಎಸ್ ದಟ್ ಇಸ್ ರೈಟ್. 999 ಇದರ ಪ್ಯೂರಿಟಿ. ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ, ಎಸ್ ಇದು ತುಂಬ ಮೃದು ಇರುತ್ತೆ, ಹಾಗಾಗಿ ಇದು ಆಭರಣಗಳನ್ನು ತಯಾರಿಸಲಿಕ್ಕೆ ಸೂಕ್ತ ಅಲ್ಲ. ಈ ಅಪರಂಜಿ ಬಂಗಾರಕ್ಕೆ ಕೆಲವೊಂದು ಲೋಹಗಳನ್ನು ಬೆರೆಸಿ ಏನು ಮಾಡ್ತೀವಿ ನಾವು, ಆಭರಣ ಬಂಗಾರವನ್ನಾಗಿ ಕನ್ವರ್ಟ್ ಮಾಡ್ತೀವಿ. ಎಸ್, ಬೆಳ್ಳಿ ಅಥವಾ ತಾಮ್ರದಂತಹ ಲೋಹಗಳನ್ನು ಮಿಕ್ಸ್ ಮಾಡಿ ಆಭರಣ ಬಂಗಾರ ಮಿಶ್ರ ಲೋಹಗಳನ್ನಾಗಿ ಮಾಡಿಕೊಂಡು ನಾವು ಆಭರಣ ತಯಾರಿಸಲಿಕ್ಕೆ ಬಳಸ್ತೀವಿ. ಹಾಗಾಗಿ ಈ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಯಾವುದು ಸರಿ? ದಟ್ ಇಸ್ ಡಿ, ಎಲ್ಲವೂ ಕೂಡ ಸರಿ ಸ್ನೇಹಿತರೆ. ನೆಕ್ಸ್ಟ್, ಈ ಕೆಳಕಂಡ ಯಾವುದು ಸಾಂಕ್ರಾಮಿಕ ರೋಗ? ಕ್ಯಾನ್ಸರ್ ಸಾಂಕ್ರಾಮಿಕ ರೋಗ ಅಲ್ಲ, ಡಯಾಬಿಟಿಸ್ ಸಾಂಕ್ರಾಮಿಕ ರೋಗ ಅಲ್ಲ, ಅಧಿಕ BP ಸಾಂಕ್ರಾಮಿಕ ರೋಗ ಅಲ್ಲ, ದಡರ ಇದು ಒಂದು ಸಾಂಕ್ರಾಮಿಕ ರೋಗ ಸ್ನೇಹಿತರೆ. ಇದ್ರ ಬಗ್ಗೆನೂ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೀನಿ. ಮತ್ತು ಒಂದು ಬ್ಯೂಟಿಫುಲ್ ರೋಗಗಳ ಬಗ್ಗೆನೇ ಒಂದು ಸ್ಲೈಡನ್ನು ಮಾಡಿಕೊಂಡು ಇನ್ಮೇಲೆ ನಾನು ನಿಮ್ಮ ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸ್ನೇಹಿತರೆ. ಒಂದು ತುಂಬ ದಿವಸ ಎಕ್ಸ್ಪ್ಲನೇಷನ್ ಮಾಡಿಲ್ಲ, ಇನ್ಮೇಲೆ ನಿಮ್ಮ ಜೊತೆಗೆ ಕಂಟಿನ್ಯೂ ಇರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಬ್ಯೂಟಿಫುಲ್ ಪ್ರಶ್ನೆ. ಈ ಕೆಳಕಂಡ ಯಾವುದು ಜೈವಿಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ? ನೋಡಿ, ಈ ಸಂತಾನೋತ್ಪತ್ತಿ ಅಂದರೆ ಜೀವಿಗಳು ತನ್ನ ಸಂತತಿಯನ್ನು ಮುಂದುವರಿಸೋದು ಅಂತ. ಕೆಳವರ್ಗದ ಜೀವಿಗಳು ಅಲೈಂಗಿಕ ರೀತಿಯಲ್ಲಿ ಸಂತತಿಯನ್ನು ಮುಂದುವರಿಸಿದ್ರೆ,
ಮೇಲ್ವರ್ಗದ ಜೀವಿಗಳು ಅಲೈಂಗಿಕ ರೀತಿಯಲ್ಲೂ ನಡೆಸುತ್ತೆ, ಲೈಂಗಿಕ ರೀತಿಯಲ್ಲೂ ಕೂಡ ನಡೆಸುತ್ತೆ. ಈ ಬ್ಯಾಕ್ಟೀರಿಯಾ ಅಮೀಬಾದಂತಹ ಜೀವಿಗಳು ತನ್ನ ದೇಹವನ್ನು ಎರಡು ಮಾಡಿಕೊಂಡು ಮೀನ್ಸ್ ವಿದಳನ ಕ್ರಿಯೆಯ ಮೂಲಕ ತನ್ನ ಸಂತತಿಯನ್ನು ಮುಂದುವರಿಸುತ್ತೆ. ಈ ಹೈಡ್ರಾದಂತಹ ಜೀವಿಗಳು ಬಡ್ಡಿಂಗ್ಸ್ ಮೊಗ್ಗುವಿಕೆ ಮೊಳಕೆಯನ್ನು ಒಡೆಯೋದರ ಮೂಲಕ ತನ್ನ ಸಂತತಿಯನ್ನು ಮುಂದುವರಿಸುತ್ತೆ. ಈ ಸ್ಪೈರೋಗೈರಾ ಅಂತಕ್ಕಂತಹ ಜೀವಿಗಳು ವಿಘಟನೆ ತುಂಡರಿಕೆಯ ಮೂಲಕ ತನ್ನ ಸಂತತಿಯನ್ನು ಮುಂದುವರಿಸುತ್ತೆ. ಸಮ್ಮಿಳನದ ಮೂಲಕ ಸಂತತಿಯನ್ನು ಮುಂದುವರಿಸಲ್ಲ. ಸಂತತಿಯನ್ನು ಮುಂದುವರಿಸ್ತಕ್ಕಂಥ ಒಂದು ವರ್ಡೇ ಸಮ್ಮಿಳನ ಅಲ್ಲ, ಇದು ನ್ಯೂಕ್ಲಿಯ ಕ್ರಿಯೆಗಳಿಗೆ ಸಂಬಂಧಪಟ್ಟಂಥ ವರ್ಡ್. ಹಾಗಾಗಿ ಯಾವುದು ಸಂತಾನೋತ್ಪತ್ತಿಯ ವಿಧಾನವಲ್ಲ ಅಂದ ಬಿ ಇಸ್ ದ ರೈಟ್ ಆನ್ಸರ್. ಸಮ್ಮಿಳನ ಅಂತಕ್ಕಂಥದ್ದು ಸಂತಾನೋತ್ಪತ್ತಿಯ ವಿಧಾನವಲ್ಲ. ಒಬ್ಬ ವ್ಯಕ್ತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಆಗಲ್ಲ. ಅವನಿಗೆ ಏನು ಕಾರಣ ನೋಡಿ? ಸಮೀಪ ದೃಷ್ಟಿದೋಷ ಅಂದರೆ ಸಮೀಪ ಚೆನ್ನಾಗಿ ಕಾಣುತ್ತೆ, ದೂರದ ಕಾಣಲ್ಲ ಅಂತ. ಹೈಪರ್ ಮೆಟ್ರೋಫಿಯಾ ದೂರ ದೃಷ್ಟಿದೋಷ ಅಂದರೆ ದೂರದ ಚೆನ್ನಾಗಿ ಕಾಣುತ್ತೆ, ಹತ್ತಿರದ ಕಾಣಲ್ಲ. ಹಾಗಾದರೆ ಬಿ ಅವನಿಗೆ ನೋಡಿ ದೂರದ ಚೆನ್ನಾಗಿ ಕಾಣ್ತಾ ಇದೆ, ಹತ್ತಿರದ ಕಾಣ್ತಾ ಇಲ್ಲ ಅಂದರೆ ವಿಚ್ ಇಸ್ ದ ರೈಟ್ ಆನ್ಸರ್? ಹೈಪರ್ ಮೆಟ್ರೋಫಿಯಾ. ನೆನ್ಪಿಟ್ಕೊಳ್ಳಿ, ದೂರ ದೃಷ್ಟಿದೋಷ ಅಂದರೆ ದೂರ ಚೆನ್ನಾಗಿ ಕಾಣುತ್ತೆ, ಹತ್ತಿರದ ಕಾಣಲ್ಲ. ಸಮೀಪ ದೃಷ್ಟಿದೋಷ ಅಂದರೆ ಸಮೀಪ ಚೆನ್ನಾಗಿ ಕಾಣುತ್ತೆ, ದೂರದ ದೃಷ್ಟಿ ದೋಷ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸನಿ ದಪ ಸಮೀಪ ದೃಷ್ಟಿದೋಷಕ್ಕೆ ನಿಮ್ನ ಮಸೂರ, ದೂರ ದೃಷ್ಟಿದೋಷಕ್ಕೆ ಪಿನ ಮಸೂರ. ವಿದ್ಯುತ್ ಪ್ರವಾಹದ SI ಘಟಕ SI ಏಕಮಾನ ಯಾವುದು? ತುಂಬ ಸತಿ ಹೇಳಿದ್ದೀನಿ. ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ಗಳಲ್ಲಿ ಅಳಿತೀವಿ, ವಿದ್ಯುತ್ ಸಾಮರ್ಥ್ಯವನ್ನು ವ್ಯಾಟ್ಗಳಲ್ಲಿ ಅಳಿತೀವಿ, ವಿಭವಾಂತರವನ್ನು ಅಂದರೆ ವೋಲ್ಟೇಜನ್ನು ವೋಲ್ಟ್ಗಳಲ್ಲಿ ಅಳಿತೀವಿ, ಶಕ್ತಿಯನ್ನು ಜೋಲ್ಗಳಲ್ಲಿ ಅಳಿತೀವಿ. ಹಾಗಾದರೆ ಇಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂಥ ಏಕಮಾನ ಅಂತ ಕೇಳಿದಾನೆ, ದಟ್ ಇಸ್ ದ ಆಂಪಿಯರ್. ಸ್ನೇಹಿತರೆ, ಈ ಕೆಳಕಂಡ ಯಾವುದು ಸರಿಯಾಗಿಲ್ಲ? ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಭಾರತದಲ್ಲಿ 7 ವಿದ್ಯುತ್ ಸ್ಥಾವರಗಳಿದೆ, 22 ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಿವೆ. ಅದರಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದ್ರೆ ಕೈಗಾ. ಬಟ್ ಕೈಗಾ ಕೇರಳದಲ್ಲಿ ಇದೆ ಅಂತ ಹೇಳಿದಾನೆ, ಇದೇ ರಾಂಗ್ ಇದೆ. ಬಾಕಿದೆಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಯಾಸೋವರಿ ಡೂಡು ರಿಯಾ ಅಷ್ಟೇ. ಎ ಪೆಕ್ರಿ ಎಮು ಪೆಂಗ್ವಿನ್ ಕಿವಿ ರಿಯಾ ಓಕೆ ಎಮ್ಮು ಓಕೆ. ಇದಕ್ಕೆ ಎ ಪೆಕ್ರಿ ಎಮ್ಮು ಅಂತ ನೆನ್ಪಿಟ್ಕೊಳ್ಳಿ. ಇವೆಲ್ಲವೂ ಕೂಡ ಫ್ಲೈಟ್ ಲೆಸ್ ಬರ್ಡ್ ಅಂತ, ಹಾರಲಾಗದ ಪಕ್ಷಿಗಳು ಅಂತ. ಓಕೆ, ನೆಕ್ಸ್ಟ್ ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೋಡಿ ಎಂಜಾಯ್ ಮಾಡಿ. ಎಲ್ಲ ವೀಡಿಯೋಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೂ ನಮಗೂ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ.